ತಲೆ ತಗ್ಗಿಸಿಕೊಂಡು ಮೊಬೈಲ್ ನೋಡಿಕೊಂಡು ಕಾಲವನ್ನ ಕಳೆದ್ಬಿಟ್ರೆ ಮುಂದೆ ನಮ್ಮನ್ನ ಜೀವನದಲ್ಲಿ ಅದು ಎಂದೂ ಕೂಡ ತಲೆ ಎತ್ತದಂತೆ ಮಾಡುತ್ತದೆ ಎಚ್ಚರ. ಅದೇ ಗ್ರಂಥಾಲಯದಲ್ಲಿ ಕುಳಿತು ತಲೆ ತಗ್ಗಿಸಿಕೊಂಡು ಪುಸ್ತಕವನ್ನ ಓದಿ ಜ್ಞಾನವನ್ನ ಸಂಪಾದಿಸಿಕೊಂಡ್ರೆ ಮಾತ್ರ ತಲೆ ತಗ್ಗಿಸದಂತೆ ದಿಗಂತದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಹಿರಿಯ ಶ್ರೀಗಾಗಿ ನಿತ್ಯ ಪುಸ್ತಕದ ಓದುವುದರಿಂದಾಗಿ ನಮ್ಮನ್ನ ಬದುಕನ್ನೇ ಬದಲಾಯಿಸುತ್ತದೆ ಅಂತ ಮಾಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿ ರಾಜು ಗುಂಡಾಪುರ್ ಅವರು ತಿಳಿಸಿದರು. ಪಟ್ಟಣದ ಗ್ರಂಥಾಲಯದಲ್ಲಿ ಏರ್ಪಡಿಸಿದಂತಹ ಗ್ರಂಥಪಾಲಕರ ದಿನಾಚರಣೆಯಲ್ಲಿ ಗ್ರಂಥಾಲಯದ ಪಿತಾಮಹ ಎಸ್.ಆರ್. ರಂಗನಾಥ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ಗ್ರಂಥಾಲಯದಲ್ಲಿ ಕುಳಿತು ಶ್ರದ್ಧೆಯಿಂದ ಅತ್ಯಂತ ಪ್ರೀತಿಯಿಂದ ಪುಸ್ತಕವನ್ನ ಓದಿದ್ರೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬಹುದು. ಗ್ರಂಥಾಲಯವು ಜ್ಞಾನದ ಭಂಡಾರ ಮತ್ತು ಮಾನವನ ಪ್ರಗತಿಗೆ ದಾರಿದೀಪವಾಗಿದೆ. ಗ್ರಂಥಾಲಯದಲ್ಲಿ ಎಲ್ಲ ವಯಸ್ಸಿನವರಿಗೂ ಕೂಡ ಮುಕ್ತ ಅವಕಾಶವಿದೆ. ವಿಜ್ಞಾನ, ತಂತ್ರಜ್ಞಾನ, ಇತಿಹಾಸ, ವಿಶೇಷ ಅಧ್ಯಯನಕ್ಕೆ ಪುಸ್ತಕ ಅತ್ಯಂತ ಸಹಕಾರಿಯಾಗಲಿದ್ದು, ದುಬಾರಿ ಪುಸ್ತಕ ಖರೀದಿಸಲಾಗದ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಆಸಕ್ತರಿಗೆ ಗ್ರಂಥಾಲಯ ತುಂಬಾ ವರದಾನವಾಗಿದ್ದು, ಬಡತನದಲ್ಲಿ ಹುಟ್ಟಿ ಬೆಳೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಗ್ರಂಥಾಲಯದಲ್ಲಿಯೇ ಕುಳಿತು ಓದಿದವರು. ಅವರು 20,000 ಪುಸ್ತಕವನ್ನ ಸಂಗ್ರಹಿಸಿಟ್ಟುಕೊಂಡವರು. ಮಗು ಹುಟ್ಟಿದಾಗ ವಿಶ್ವ ಮಾನವ ಬೆಳೆಯುತ್ತ ಅಲ್ಪ ಮಾನವನಾಗಿರ್ತಾನೆ ಅಂತ ಸಮಾಜ, ಆದ್ರೆ ಪುಸ್ತಕ ಭಂಡಾರದಲ್ಲಿ ಕುಳಿತು ಓದಿದ್ರೆ ಮಾತ್ರ ಅದು ನಮ್ಮನ್ನ ಮತ್ತೆ ವಿಶ್ವ ಮಾನವನಾಗಿಸ್ತದೆ. ವಿಶ್ವ ಮಾನವ ಕುವೆಂಪು ಸಾಹಿತ್ಯ ಕುರಿತು ವಿವರಿಸಿದ ಅವರು, ಆಧುನಿಕ ಜಗತ್ತಿನಲ್ಲಿ ಆಡಂಬರಕ್ಕೆ ಹೊತ್ತು ಬೀಳದೆ ಪುಸ್ತಕ ಓದುವ ಹವ್ಯಾಸವನ್ನು ಜೀವನದಲ್ಲಿ ಬೆಳೆಸಿಕೊಳ್ಬೇಕು ಅಂತ ಹೇಳಿದ್ರು. ಲೈಬ್ರರಿಯನ್ ಕಾಣಿರಾಜ್ ಅವರು ಮುಖ್ಯ ಶಿಕ್ಷಕರಾದಂತಹ ಲಿಂಗರಾಜು ಬಸವರಾಜು ತಿರುಮಲೆ, ಮುಖ್ಯ ಶಿಕ್ಷಕಿ ಬಿಪಿ ಗಿರಿಜಮ್ಮ, ತಾಲೂಕು ಎಸ್ಡಿಎಂಸಿ ಗೌರವ ಅಧ್ಯಕ್ಷರಾದಂತಹ ಶಶಿಧರ ಶಿವಲಿಂಗಮ್ಮ, ಸುಜಾತ ರಾಜಮ್ಮ, ಕಲಾವಿದರಾದಂತಹ ಮುರಳೀಧರ, ಖ್ಯಾತಸಂದ್ರ ಶ್ರೀನಿವಾಸ ಮಾರಣ್ಣ, ಟಿಎಂ ಶ್ರೀನಿವಾಸ, ವೆಂಕಟೇಶ್ ಇತರರು ಹಾಜರಿದ್ದರು. ಇಂಜಿನಿಯರ್ ಆಗಬೇಕು ಅಂತ ಬೆಳೆಸಬೇಡಿ. ಮೊದಲು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ನೀ ಕನ್ನಡವಾಗಿರು ಅನ್ನೋ ಹಾಗೆ ಎಂದೆಂದು ನೀ ಮಾನವನಾಗಿರು. ಮಾನವೀಯ ಗುಣಗಳನ್ನ ನೀವುಗಳೆಲ್ಲರೂ ಅಳವಡಿಸ್ಕೊಳ್ಬೇಕು. ನೀವು ಬೇಕಾದಾಗ್ರಿ ಆ ಮಾನವೀಯ ಗುಣಗಳನ್ನ ಅಳವಡಿಸ್ಕೊಳ್ಬೇಕಾದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾತ್ರ ಕೊಟ್ಟಿದ್ದೀವಿ ಸರಿ, ಪ್ರೈವೇಟ್ ಶಾಲೆಗೆ ಹೋಗಿಲ್ಲ. ಯಾಕೆಂದ್ರೆ ನಮ್ಮ ಕಾಳರಾಜು ನೀನ್ ಹೆಂಗೆ ಹಂಗೆ ಶಿಷ್ಯರಾದ್ರು ನಂಗೆ ಬಹಳ ಖುಷಿ ಆಯ್ತು. ನಮ್ಮ ತಿರುಮಲೆ ಶಾಲೆ ಆಗಲಿ, ನಮ್ಮ ಈ ಶಾಲೆ ಆಗಲಿ, ಎಲ್ಲಾ ಶಾಲೆಗೂ ಕೊಟ್ಟಿದ್ದೀವಿ. ಒಂದು 5 ಶಾಲೆಗೆ ನೀವು ನಮ್ಮ ಸರ್ಕಾರಿ ಶಾಲೆಯಲ್ಲಿ ತುಂಬಾ ಅನುಕೂಲ ಇದೆ, ಎಲ್ಲಾ ಸೌಕರ್ಯ ಇದೆ. ಸರ್ಕಾರಿ ಶಾಲೆ ಇಂಥದ್ದಿಲ್ಲ ಅನ್ನೋದಿಲ್ಲ, ಪ್ರತಿಯೊಂದು ಸರ್ಕಾರಿ ಶಾಲೆಗೆ ಕೊಡ್ತಾರೆ. ನಿಮ್ಮ ಅಕ್ಕಪಕ್ಕದ ಮಕ್ಕಳು ಸರ್ಕಾರಿ ಶಾಲೆಗೆ ಸೇರಿಸಿ ಹೇಳಿ, ಸರ್ಕಾರಿ ಶಾಲೆಗೆ ಎಷ್ಟು ಅನುಕೂಲ ಇದೆ ಅಂತ ಪ್ರತಿಯೊಬ್ಬರಿಗೂ ಮೊಬೈಲಲ್ಲೂ ನೋಡ್ತೀರಾ ಅಲ್ವಾ? ನಾವು ಬಾಯ್ಬಿಟ್ಟು ಹೇಳಂಗಿಲ್ಲ, ಸರ್ಕಾರಿ ಶಾಲೆಗೆ ಎಷ್ಟು ಸೌಕರ್ಯ ಐತೆ ಅಂತ ನಿಮ್ಗೆಲ್ಲ ಗೊತ್ತು. ಅದೇ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ಲ ಸರ್ಕಾರಿ ಶಾಲೆ ಸೇರಿಸಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ.